ಹಾಗೆ ಕಮರ್ಷಿಯಲ್ ಸಿಲಿಂಡರ್ಗಳೇನಿದೆ ಇದರ ಸಮಸ್ಯೆ ಮಧ್ಯೆ ಈಗ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ಗಳು ಎಷ್ಟರ ಮಟ್ಟಿಗೆ ಶಾಕನ್ನು ನೀಡ್ತಾ ಇದೆ ನಮ್ಮ ಭಾರತಕ್ಕೆ ಅಂತಂದರೆ, ಈಗ ಒಂದು ಕಡೆ ಸಿಲಿಂಡರ್ ಮೇಲೆ ಬರೆ ಎಳೆದಿದ್ದಾಯಿತು, ದರ ಏರಿಕೆ ಪ್ರಯಾಣಿಕರಿಗೆ ಬರೆ ಎಳೆದಿದ್ದಾಯಿತು. ಈಗ ವಿಮಾನ ಪ್ರಯಾಣದಲ್ಲೂ ಕೂಡ ದರ ಹೆಚ್ಚಳವನ್ನು ಮಾಡಲಾಗಿದೆ. ಇಂಡಿಗೋ ವಿಮಾನ ಪ್ರಯಾಣಿಕರಿಗೆ ಇದು ಬರ್ತಾ ಇರುವಂತಹ ಬಿಗ್ ಬ್ರೇಕಿಂಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು. ಯಾಕಂದರೆ ಇಂಡಿಗೋ ವಿಮಾನ ಪ್ರಯಾಣಿಕರಿಗೆ ಎಂದಿನಂತೆ ಏನು ಸಂಚಾರವನ್ನು ಮಾಡ್ತಾ ಇದ್ರು, ಈಗ ವಿಮಾನ ಪ್ರಯಾಣ ದರ ಕೂಡ ಇಂಡಿಗೋ ವಿಮಾನ ಪ್ರಯಾಣಿಕರಿಗೆ ಹೆಚ್ಚಿನದಾಗಿ ಕತ್ತರಿ ಬೀಳುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಡ್ತಾ ಇದೆ. ನೋಡಿ, ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಕಾಣ್ತಾ ಇದೆ ಅಂದರೆ, ಈಗ ಸಿಲಿಂಡರ್ ತಟ್ಟಿದ್ದಾಯ್ತು, ಹೋಟೆಲ್ಗಳಿಗೆ ತಟ್ಟಿದ್ದಾಯ್ತು, ಗ್ರಾಹಕರಿಗೆ ಬರೆ ಮೇಲೆ ಬರೆ ಎಳೆದಿದ್ದಾಯ್ತು ದರ ಏರಿಕೆ. ಈಗ ವಿಮಾನ ಪ್ರಯಾಣದ ದರ ಕೂಡ ಹೆಚ್ಚಳಿಕೆ ಆಗ್ತಾ ಇದೆ. ಒಂದು ಕಡೆ ಹೋಟೆಲ್ನಲ್ಲಿ ತಿಂಡಿ ತಿನ್ನೋಕೆ ಹೋದ್ರೆ ದರ ಹೆಚ್ಚಳ, ಇನ್ನೊಂದು ಕಡೆ ಎಲ್ಲಾದರೂ ಪ್ರಯಾಣ ಬೆಳೆಸೋಣ ಅಂತಂದರೆ ಅಲ್ಲೂ ಕೂಡ ದರ ಹೆಚ್ಚಳ. ಹೇಗೆ ಆಗಿದ್ರೆ ಜನಸಾಮಾನ್ಯರು ಬದುಕೋದು ಅನ್ನೋ ರೀತಿ ಆಗ್ಬಿಟ್ಟಿದೆ ನಮ್ಮ ಭಾರತ. ಇಂಡಿಗೋ ವಿಮಾನ ಪ್ರಯಾಣಿಕರಿಗೆ ಈಗ ಜೇಬಿಗೆ ಬೀಳ್ತಾ ಇದೆ ಕತ್ತರಿ. AC ಫ್ಲೈಟ್ನಲ್ಲಿ ಯಾರೆಲ್ಲ ಓಡಾಡ್ತಾ ಇದ್ರು ಅಂಥವರ ಜೇಬಿಗೆ ಈಗ ಬ್ರೇಕ್ ಬೀಳ್ತಾ ಇದೆ, ಕತ್ತರಿ ಬೀಳ್ತಾ ಇದೆ. ಅಂಥವರ ಜೇಬ್ ಸುಡೋದು ಪಕ್ಕ. ಈಗ ಪರಿಷ್ಕೃತ ಟಿಕೆಟ್ ದರವನ್ನು ಘೋಷಿಸಿದೆ. ಈಗ ಇಂಡಿಗೋ ವಿಮಾನಯಾನ ಸಂಸ್ಥೆ ಘೋಷಿಸಿಬಿಟ್ಟಿದೆ ಪರಿಷ್ಕೃತವಾಗಿ. ಶುಕ್ರವಾರ ಮಧ್ಯರಾತ್ರಿಯಿಂದಲೇ ನೂತನ ದರ ಪಟ್ಟಿಯ ಅನ್ವಯವನ್ನು ಮಾಡಿದೆ. ಜೆಟ್ ಫ್ಲೇವರ್ ಆಗಿದೆ. ಹಾಗಾಗಿ ದರ ಹೆಚ್ಚು ಮಾಡಲಾಗ್ತದೆ ಅಂದರೆ ಪೆಟ್ರೋಲ್ ಡೀಸೆಲ್ ಸಂಬಂಧಪಟ್ಟಂತೆ ಅಲ್ಲ, ಅಥವಾ ಗ್ಯಾಸಿಗೆ ಸಂಬಂಧಪಟ್ಟಂತೆ ದರ ಹೆಚ್ಚಾಗ್ತಾ ಇಲ್ಲ. ಇಲ್ಲಿ ಜೆಟ್ ಫ್ಯೂಲ್ ಆದಂತಹ ಕಾರಣ ದರ ಹೆಚ್ಚನ್ನು ಮಾಡ್ತಿದ್ದಾರೆ ಇಂಡಿಗೋ ವಿಮಾನದವರು. ಕಾರಣ ವಿಮಾನ ಟಿಕೆಟ್ ದರ ಕೂಡ ಹೈಕ್ ಆಗ್ತಾ ಇದೆ. ಭಾರತದ ಒಳಗೆ ಸಂಚರಿಸುವಂತಹ ಟಿಕೆಟ್ ಬುಕ್ಕಿಂಗ್ ಮೇಲೆ ಈಗ 425 ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಇಂಡಿಗೋ ವಿಮಾನ. ಏಕೆಂದರೆ ಎಲ್ಲೆಲ್ಲಿ ಎಷ್ಟೆಷ್ಟು ಮಾಡ್ತಿದ್ದಾರೆ ಅನ್ನೋದನ್ನು ನಾವು ವೀಕ್ಷಿಸಬೇಕಾಗುತ್ತೆ. ಭಾರತದ ನೆರೆಹೊರೆ ದೇಶಗಳಿಗೆ ತಲುಪೋಕ್ಕೇನಾದರೂ ಹೋದರೆ ಅದು ಕೂಡ ಅಷ್ಟೇ 425 ರೂಪಾಯಿ ದರ ಏರಿಕೆ ಆಗಿದೆ. ಈಗಿರೋದಕ್ಕಿಂತ ಹೆಚ್ಚಿನದಾಗಿ ಆ್ಯಡಪ್ ಆಗಿರೋದು. ಇನ್ನು ಮಿಡಲ್ ಈಸ್ಟ್ ದೇಶಗಳಿಗೆ ಏನಾದರೂ ಸಂಚಾರ ಮಾಡಬೇಕು ಪ್ರಯಾಣಿಕರು ಅಂತಂದರೆ 900 ರೂಪಾಯಿ ಏರಿಕೆ ಆಗಿರೋದು. ಹಾಗೆ ಸೌತ್ ಈಸ್ಟ್ ಏಷ್ಯಾ ಮತ್ತು ಚೀನಾಗೆ ಏನಾದರೂ ತೆರಳಬೇಕು ಅಂತಂದರೆ 1800 ರೂಪಾಯಿ ಏರಿಕೆ ಆಗಿದೆ. ಇನ್ನು ಆಫ್ರಿಕಾ ದೇಶಗಳಿಗೆ ಸಂಚರಿಸುವಂಥ ಪ್ರಯಾಣಿಕರಿಗೆ ಅದು ಕೂಡ 1800 ರೂಪಾಯಿಗೆ ಚಾರ್ಜ್ ಆಗಿರೋದು. ಹಾಗೆ ಯುರೋಪ್ ದೇಶಗಳಿಗೆ ಸಂಚರಿಸಬೇಕು ಅಂತ ಏನಾದರೂ ಪ್ರಯಾಣಿಕರು ಬಂದರೆ 2300 ರೂಪಾಯಿ ಹೆಚ್ಚುವರಿ ದರ ಏರಿಕೆ ಆಗಿದೆ. ಹಾಗಾಗಿ ಈಗ ಇಂಡಿಗೋ ವಿಮಾನದ ಪ್ರಯಾಣಿಕರಿಗೂ ಕೂಡ ಒಂದು ಬಿಗ್ ಶಾಕ್, ಇದು ಶಾಕಿಂಗ್ ನ್ಯೂಸ್ ಅಂತಂದರೆ ತಪ್ಪಾಗಲಾರ್ದು.